ಎಲ್ಲೆಲ್ಲೂ ಕೂಡ ಸಿಎಂ ಸೂಪರ್ ಸಿಎಂ ಮತ್ತೆ ದೊಡ್ಡ ಮಟ್ಟದಲ್ಲಿ ಹವಾ ಇದೆ. ಸಿಎಂ ಕುಮಾರಸ್ವಾಮಿಗೆ ಸಿಕ್ಕಿದ ಸವಲತ್ತು ಸೂಪರ್ ಸಿಎಂಗೂ ಕೂಡ ಬೇಕು. ಗೃಹ ಕಚೇರಿ ಕೃಷ್ಣಾದಲ್ಲೂ ಕೂಡ ಸೂಪರ್ ಸಿಎಂ ರೇವಣ್ಣ ಅವ್ರದ್ದೇ ಹವಾ. ಸಿಎಂ ಕಾರ್ ನಿಲ್ಲಿಸೋ ಜಾಗದಲ್ಲೇ ರೇವಣ್ಣ ಕಾರ್ಗೂ ಕೂಡ ಜಾಗ ಬೇಕಾಗುತ್ತೆ. ಕೃಷ್ಣಾದಲ್ಲಿ ಸಿಎಂ ಕಾರ್ ನಿಲ್ಲಿಸೋ ಜಾಗದಲ್ಲೇ ರೇವಣ್ಣ ಕಾರ್ ಪಾರ್ಕಿಂಗ್ ಮಾಡ್ತಾರೆ. ಯಾವಾಗ ಬಂದ್ರೂ ಕೂಡ ರೇವಣ್ಣ ಕಾರ್ಗೆ ಯಾವುದೇ ಅಡ್ಡೆತಡೆ ಇಲ್ಲ. ಬೇಕಾದ ಹಾಗೆ ಬರ್ತಾರೆ, ಬೇಕಾದ ಹಾಗೆ ಹೋಗ್ತಾರೆ ರೇವಣ್ಣ ಸಾಹೇಬ್ರು. ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ಒಂದ್ ಕಡೆ ಸಿಎಂ ಕಾರ್ ಎಲ್ಲಿ ನಿಲ್ಸಿದ್ದಾರೆ, ರೇವಣ್ಣ ಅವ್ರ ಕಾಲೆಲ್ಲಿದೆ ಅಂತ. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಅಂದ್ರೆ ಸಿಎಂ ನಾನು ಅಲ್ಲದೆ ಇದ್ರು ಕೂಡ ಸಿಎಂ ಸಿಗೋದು ಎಲ್ಲ ನನಗ್ ಬೇಕು ಅನ್ನೋದೇ ಲೆಕ್ಕನ ಇದು? ಅರುಣ್, ಹೌದು, 100% ಅದೇ. ಯಾಕಂತಂದ್ರೆ ಕೃಷ್ಣಾದಲ್ಲಿ ಒಂದಿಷ್ಟು ಪ್ರೋಟೋಕಾಲ್ ಗಳನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಸಿಎಂ ಗಾಗಿ ಸಪರೇಟ್ ಗಾಡಿಯನ್ನ ಬಿಡ್ಲಾಗಿದೆ, ಅಂದ್ರೆ ಜಾಗ ಬಿಡ್ಲಾಗಿದೆ. ಅಲ್ಲಿಗೆ ಬೇರೆ ಯಾವುದೇ ಸಚಿವರು ಮತ್ತೆ ಯಾರಾದ್ರೂ ಡೆಲಿಗೇಟ್ಸ್ ಬಂದ್ರು ಕೂಡ ಅವರ ಕಾರ್ಗಳನ್ನ ಬಿಡೋದಿಲ್ಲ. ಆದ್ರೆ ರೇವಣ್ಣ ಅವರ ವಿಚಾರದಲ್ಲಿ ಮಾತ್ರ ಇದು ವಿಭಿನ್ನವಾಗಿರುವಂತದ್ದು. ರೇವಣ್ಣ ಅವರು ಯಾವಾಗ್ಲೂ ಕೃಷ್ಣಾಗ್ ಬಂದ್ರು ಕೂಡ ನೇರವಾಗಿ ಸಿಎಂ ನಿಲ್ಸುವಂತಹ ಜಾಗ ಏನಿದೆ, ಕಾರ್ ನಿಲ್ಸುವಂತ ಜಾಗ, ಅಲ್ಲಿಗೆ ಹೋಗ್ತಾರೆ, ಅಲ್ಲೇ ಇಳಿತಾರೆ, ಅವ್ರ ಕಾರ್ ಅಲ್ಲೇ ಪಾರ್ಕಿಂಗ್ ಆಗುತ್ತೆ. ಎಲ್ಲ ಒಂದ್ ಕಡೆ ಈ ವರ್ತನೆಯನ್ನ ನೋಡಿದ್ರೆ ಬಹುಶಃ ಸಿಎಂ ಅವರ ನೇರವಾಗಿನೇ ಅವರಿಗೆ ಯಾವೆಲ್ಲ ಸವಲತ್ತುಗಳು ಸಿಗ್ತಿದಾವೆ, ಯಾವ ರೀತಿ ಸರ್ಕಾರ ಮಾಡ್ತಿದೆ, ಎಲ್ಲ ಸವಲತ್ತುಗಳು ಕೂಡ ರೇವಣ್ಣ ಅವರಿಗೆ ನೀಡಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿನೇ ಬೇರೆ ಯಾರಿಗೂ ಇಲ್ಲದಂತಹ ಜಾಗದಲ್ಲಿ ಪ್ರವೇಶವನ್ನ ರೇವಣ್ಣ ಅವರಿಗೆ ನೀಡ್ತಾರೆ, ಅವರ ಕಾರನ್ನ ಅಲ್ಲಿ ನಿಲ್ಲಿಸ್ಲಿಕ್ಕೆ ಅವಕಾಶ ಕೊಡ್ತಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಸೂಪರ್ ಸಿಎಂ ಅನ್ನುವಂಥದ್ದಕ್ಕೆ ಅರ್ಥ ಬರ್ತಿದೆ ಅಂತ ಅನ್ಸುತ್ತೆ. ಅರುಣ್, ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.